ವೈಯಕ್ತಿಕವಾಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಗ್ತಾ ಇದ್ದೀವಿ. ಈ ದೇಶದಲ್ಲಿ ನಾವು ಪ್ರವಾಸಕ್ಕೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಷ್ಟು ಜನ ಶಾಸಕರು ಪ್ರವಾಸಕ್ಕೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ನನಗೆ ಕೇಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಸಿಎಂ ಬಣ ವಿದೇಶಕ್ಕೆ ಹೋಗ್ತಾ ಇದೆ ಅನ್ನೋದು ಕೇವಲ ಸೃಷ್ಟಿ. ಅದು ಎಷ್ಟು ಜನ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು ಅದು ಗೊತ್ತಿಲ್ಲ. ನನಗೆ ಕೇಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಹೀಗಂತ ಶಾಸಕರು ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಶಾಸಕ ಅಲ್ಲಮಪ್ರಭು ಪಾಟೀಲ್. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಶಾಸಕರ ವಿದೇಶಿ ಪ್ರವಾಸವೇ ಚರ್ಚೆ ಆಗ್ತಾ ಇದೆ. ವಿದೇಶಕ್ಕೆ ಪ್ರವಾಸ ಮಾಡ್ತಾ ಇರುವಂತಹ ಶಾಸಕರೊಬ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ಸರ್, ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಂತೆ 22 ಜನ? ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯ ಇಲ್ವಾ ಈ ದೇಶಕ್ಕೆ? ಸ್ವಾತಂತ್ರ್ಯ ನಾವೆಲ್ಲಿ ಹೋಗ್ಬಾರ್ದ? ನಾವೆಲ್ಲ ಏನು ನೋಡ್ಕೊಂಡು ಬರಬಾರ್ದ? ಹೋಗ್ತಾ ಇದ್ದೀವಿ ಅಷ್ಟೇ, ಇದ್ರಾಗ ಏನೂ ಇಲ್ಲ. ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತಿದ್ದೀರಿ? ಅದು ಗೊತ್ತಿಲ್ಲ ನಿಖರವಾಗಿ. ನಾನು ಈಗ ಬಂದೀನಿ, ಯಾರು ಇಲ್ಲಿ ತಯಾರಾಗಿದ್ದಾರೆ. ಅಲ್ಲ, ಶಾಸಕರೆಲ್ಲ ಸೇರಿ ಕೂತು ಮಾತನಾಡಿ ನೀವು ಬನ್ನಿ ಅಂತ ಏನೋ ಕರೀತಾ ಇದ್ರಂತೆ. ಒಂದಷ್ಟು ಜನ ಬರ್ಲಿಲ್ಲ, ಇನ್ನೊಂದಷ್ಟು ಜನ ಸೇರಿ ಹೋಗ್ತಾ ಇದ್ದಾರೆ. ಅದು ಗೊತ್ತಿಲ್ಲ. ನಾವು ಕೇಳಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಯಾರು ಕೇಳಿದ್ದು ಸರ್? ಕರ್ಕೊಂಡು ಹೋಗ್ತಾ ಇರೋದು ಯಾರು? ಅಲ್ಲಿ ಕೂತಲ್ಲಿ ಶಾಸಕರು ಮಾತನಾಡ್ಕೊಂಡು ಯಾರು ಕರ್ಕೊಂಡು ಹೋಗಿಲ್ಲ. ಇದ್ರಾಗ ಯಾರ್ದು ಏನೂ ಇಲ್ಲ. ಯಾರು ಮುಲಾಜ್ನಾಗ ನಾವು ಹೋಗೋರು ಅಲ್ಲ. ಹಾಗಾದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಕೂತು ನೀವು ಚರ್ಚೆ ಮಾಡಿ ಹೋಗುವಂತವ್ರಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನುವಂಥದ್ದೇ ಮಾಹಿತಿ ಇವತ್ತು ಮಧ್ಯಾಹ್ನ ನೋಡ್ಕೊಂಡು ಲಿಸ್ಟ್ ನೋಡಿ ಹೇಳ್ತೀನಿ. ಓಕೆ ಸರ್, ಈಗ ನೀವು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇರುವಂತದ್ದು ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಒಂದೊಂದು ಬಣ ಒಂದೊಂದು ಕಡೆ ಹೋಗ್ತಾ ಇದೆ ಅಂತ ಸಿಎಂ ಬಣ ಈಗ ವಿದೇಶಕ್ಕೆ ಮಾಡಿರ್ತಕ್ಕಂಥ ಜನರಿಗೆ ಏನು ಹೇಳಕ್ಕಾಗ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾರು ಯಾವ ರಾಜಕೀಯದ್ರಾಗ ಏನೂ ಸಂಬಂಧ ಇಲ್ಲ. ಒಂದೇ ಉದ್ದೇಶ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಣಯ ಇರ್ತದೆ ಅದ್ರ ಪ್ರಕಾರ ಎಲ್ಲರೂ ಇರ್ತೀವಿ. ಇಲ್ಲಿ ಯಾವ ಬಣ ಇದರಿಂದ ವಿದೇಶಕ್ಕೆ ಹೋಗೋಣ ಯಾರು ಇದು ಆಗ್ತಾರೆ, ಬಣ ಆಗ್ತಾರೆ, ಅದೇನು ಸಂಬಂಧ? ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಸರ್, ನಿನ್ನೆ ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಪಶುಸಂಗೋಪನಾ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಪಶುಸಂಗೋಪನಾ ಇಲಾಖೆಯಿಂದನೇ ಕರ್ಕೊಂಡು ಹೋಗ್ತಿದಾರ? ನನಗೇನು ಅದಕ್ಕೆ ಅರ್ಥ ಗೊತ್ತಾಗಿಲ್ಲ. ನನಗೆ ಗೊತ್ತಾಗ ಬರ್ಬೇಕಂತ ಹೇಳಿದ್ರು ಪಾಸ್ಪೋರ್ಟ್ ಕಳಿಸಿನಿ. ಯಾರು ಬರಬೇಕು ಅಂತ ಕರೆದಿದ್ಯಾರು? ನಮ್ಮ ಫ್ರೆಂಡ್ ಯಶವಂತರಾವ್, ನಾಡು ಇಂಡಿ MLA. ಅಷ್ಟೇ ನನ್ನ ಫ್ರೆಂಡ್ ಆಳಿದು. ಹೋಗೋಣ ಅಂತಂದು ಹೋಗೋಣ ಬನ್ನಿ ನಾಟಿ. ಸರ್, ಈಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಈ ಸಮಯದಲ್ಲಿ, ಅಂದ್ರೆ ಕಳೆದ ಬಾರಿ ಕೂಡ ವಿದೇಶ ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಶಾಸಕರು ಹೋಗೋದು ಬೇಡ ಅನ್ನುವಂತಹ ಮಾತನ್ನ ಹೈಕಮಾಂಡ್ ಹೇಳಿತ್ತು. ಈಗೇನಾದ್ರೂ ಹೈಕಮಾಂಡ್ ಸಂಪರ್ಕ ಮಾಡಿದ್ಯಾ ನಿಮ್ಮನ್ನ? ಸುರ್ಜೇವಾಲಾ ಯಾರಾದ್ರೂ ಮಾತಾಡಿದ್ರೆ? ಯಾರು ಮಾತಾಡಿಲ್ಲ ನಮಗೆ. ಆ ರೀತಿ ಏನಾದ್ರೂ ಹೈಕಮಾಂಡ್ ಏನಾದ್ರೂ ಮಾತನಾಡಿದ್ರೆ ವಿದೇಶಿ ಪ್ರವಾಸ? ಎಲ್ಲರೂ ನಾವು ಇಂಡಿವಿಜುವಲ್ ಹೋಗ್ತಾ ಇದ್ವಿ. ಇದರಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ತಕ್ಕಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಹಾಗೇನಾದ್ರೂ ಹೇಳಿದ್ರೆ ನೀವೆಲ್ಲರೂ ವಿಚಾರ ಮಾಡಿ ನಿರ್ಣಯ ತಗೋದು. ಇವಿಷ್ಟು ಶಾಸಕರಾಗಿರುವಂತಹ ಅಲ್ಲಮಪ್ರಭು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.